ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ರೆಸಿಪಿ ದಿಢೀರ್ ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. ಹಾಗೆ ಮೈದಾ ಹಿಟ್ಟು ತಗೊಳಂದ್ರಿ. ನಂತರ ಚಿರೋಟಿ ರವೆ, ಬಾಂಬೆ ರವೆ ಅಂತಾರಲ್ವಾ, ಆ ರವೆನ ತಗೊಳ್ಳಿ. ನಂತರ ಅದೇ ಕಪ್ಪಿನಲ್ಲಿ ನಾವು ಗೋಧಿ ಹಿಟ್ಟನ್ನ ತಗೋಬೇಕಾಗುತ್ತೆ, 1 ಕಪ್ಪು. ನೋಡ್ರಿ, ಇದನ್ನ ನೀಟಾಗಿ ಎಲ್ಲ ಹಿಟ್ಟನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ಕಲ್ಸ್ಕೊಳ್ಳೋಣ ಕಣ್ರಿ. ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಳನ್ರಿ. ನೋಡ್ರಿ, ನೀಟಾಗಿ ಕಲ್ಸ್ಕೊಳ್ಳನ್ರಿ. ನೋಡ್ರಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ದಿಢೀರ್ ದೋಸೆ ಮಾಡ್ಕೊಡಿ ಒಂದ್ಸಲ. ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ದೋಸೆ ಇದು. ನೋಡ್ರಿ, ಗಂಟ್ ಆಗದೆ ರೀತಿಯಲ್ಲಿ ನಾವು ಕಲ್ಸ್ಕೋಬೇಕಾಗುತ್ತೆ. ಇನ್ನು ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳನ್ರಿ. ಮತ್ತೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ನೆಕ್ಸ್ಟ್ ಇಲ್ಲಿ ನಾನು 5 ಸ್ಪೂನ್ ಮೊಸರು ತಗೊಳ್ತಾ ಇದ್ದೀನಿ. ಮೊಸರು ಹಾಕೊಳ್ಳಿ, 5 ಸ್ಪೂನು. ನೀಟಾಗಿ ಕಲ್ಸ್ಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಚಿಟಿಕೆ ಸೋಡಾ ಹಾಕೊಳ್ಳಿ, ಅಡಿಗೆ ಸೋಡಾ. ನೋಡ್ರಿ, ಹಿಟ್ಟನ್ನ ಈ ರೀತಿ ಅದಕ್ಕೆ ಕಲ್ಸ್ಕೊಂಡಿದೀವಿ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ. 4 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದೀನಿ. ಸ್ವಲ್ಪ ಉದ್ದಿನ ಬೇಳೆ, ಕಡಲೆಬೇಳೆ ಒಗ್ಗರಣೆಗೆ, ಮತ್ತೆ ಸಾಸಿವೆ, ಜೀರಿಗೆ, ಮತ್ತೆ ಸ್ವಲ್ಪ ಎಣ್ಣೆ ರೀ. ಬನ್ನಿ ಒಗ್ಗರಣೆ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳಿ ಫಸ್ಟಿಗೆ. ನಾನು ಆಲ್ರೆಡಿ ಎಣ್ಣೆ ಕಾಸಕ್ ಇಟ್ಟಿದ್ದೆ. ನೆಕ್ಸ್ಟ್ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕೊಳ್ಳಿ ಒಗ್ಗರಣೆಗೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ನಂತರ ಈರುಳ್ಳಿಯನ್ನು ಹಾಕೊಳ್ಳಿ. ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಕಂದು ಬಣ್ಣ ಬರೋ ತನಕನೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡ್ರಿ, ಈ ರೀತಿ ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡ ನಂತರ ಆ ಹಿಟ್ಟಿಗೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ ಕಣ್ರಿ ಇದು. ಸ್ವಲ್ಪ ಹಿಂಗ್ ಹಾಕೊಳ್ಳಿ. ನೋಡಿ, ನಾನು ಸ್ವಲ್ಪ ಹಿಂಗ್ ಹಾಕಿದ್ದೀನಿ. ಚಿಟಿಗೆಷ್ಟು ಹಿಂಗ್ ಹಾಕೊಳ್ಳೋಣ್ರಿ. ನೀಟಾಗಿ ಹಿಟ್ಟನ್ನ ನಾವು ಕಲ್ಸ್ಕೋಬೇಕಾಗತ್ತೆ ರೀ. ಬನ್ನಿ, ಹಂಚು ಕಾದಿದೆ, ದೋಸೆ ಹಾಕೋಣ. ನೋಡ್ರಿ, ಎಷ್ಟು ಚಂದ ಬಂದಿದೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡ್ರಿ ರೀ, ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ತುಂಬಾ ಟೇಸ್ಟಿ ಆಗಿರುತ್ತೆ ದೋಸೆ ಇದು. ಆ ಯಾವಾಗ ಒಂದ್ 5 ನಿಮಿಷಕ್ಕೆ, 10 ನಿಮಿಷಕ್ಕೆ ಮಾಡ್ಕೊಂಡ್ ತಿನ್ಬೋದು ಕಣ್ರಿ ದೋಸೆನ. ನಾನಂತೂ ವಾರದಲ್ಲಿ ಇದು 2-3 ಸಲ ಮಾಡ್ತಾನೆ ಇರ್ತೀನಿ. ದೋಸೆ ತಿನ್ಬೇಕು, ನನ್ ಮಕ್ಕಳು ದೋಸೆ ಕೇಳ್ತಿರ್ತಾರೆ ಆಗ್ಲೆಲ್ಲ. ಇದನ್ನ ಮಾಡ್ಕೊಡ್ತೀನಿ ನಾನು ಅವರಿಗೆ. ಯಾವಾಗ್ಲೂ ಚೆನ್ನಾಗಿರುತ್ತೆ. ನೋಡ್ರಿ, ಈ ರೀತಿ ಬಂದಿದೆ ದೋಸೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.